ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ವಿಡಿಯೋದಲ್ಲಿ ಲೈನಿಂಗ್ ಬ್ಲೌಸ್ ಯಾವ ರೀತಿ ಕಟ್ ಮಾಡೋಂತ ನೋಡೋಣ. ನೋಡಿ ಫ್ರೆಂಡ್ಸ್, ಇದು ಮೇನ್ ಫ್ಯಾಬ್ರಿಕ್ ಸೀರೆ ಇದು ಕಟ್ ಮಾಡ್ಕೊಂಡಿದ್ದೀನಿ. ಇದು ಸೀರೆ ಬಟ್ಟೆ, ಹಾಗೆ ಇದು ಲೈನಿಂಗ್ ಬಟ್ಟೆ. ನಾವು ಇವಾಗ ಲೈನಿಂಗ್ ಬಟ್ಟೆಯಲ್ಲಿ ಕಟ್ ಮಾಡಿ ತೋರಿಸ್ತಿದ್ದೀನಿ. ಫ್ರೆಂಡ್ಸ್, ಇವಾಗ ಮೊದಲಿಗೆ ಸ್ಲೀವ್ ಕಟ್ ಮಾಡೋಣ. ಸ್ನೇಹಿತರೆ ನೋಡಿ, ಎರಡು ಸ್ಲೀವ್ ಒಂದೇ ಸಾರಿ ಕಟ್ ಮಾಡ್ಕೊತಿದ್ದೀನಿ ನಾನು. ನೋಡಿ 4 ಫೋಲ್ಡ್ ಮಾಡ್ಕೊಂಡಿದ್ದೀನಿ. ನೋಡಿ, ಇದು ಅಳತೆ ಬ್ಲೌಸು. ಅಳತೆ ಬ್ಲೌಸಲ್ಲಿ ತೋಳು ಯಾವ ರೀತಿ ಇದೋ ಅದೇ ಥರನೇ ಮಾರ್ಕಿಂಗ್ ಮಾಡ್ಕೋಬೇಕು. ಅದಕ್ಕಿಂತ ಮುಂಚೆ ನೋಡಿ, ಒಂದು ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ನಾನು ಇಲ್ಲಿ ಮಾರ್ಕಿಂಗ್ ಮಾಡ್ತಾಯಿದ್ದೀನಿ. ನೋಡಿ, ಇದು ಅರ್ಧ ಇಂಚ್ ಇದೆ. ನೋಡಿ ಫ್ರೆಂಡ್ಸ್, ಈ ಥರ ತೋಳು ನಾವು ಅವರು ಅಳತೆ ಬ್ಲೌಸ್ ಏನು ಕೊಟ್ಟಿರ್ತಾರಲ್ಲ ಅದನ್ನ ಈ ಥರ ಇಟ್ಕೊಂಡ್ಬಿಟ್ರೆ ಸಾಕು. ನೋಡಿ, ತಿರುಗಿಸೋದೇನು ಬೇಕಾಗಿಲ್ಲ. ನೋಡಿ, ಅರ್ಧ ಇಂಚ್ ಸ್ಟಿಚಿಂಗ್ ಮಾರ್ಜಿನ್ ಇಲ್ಲಿಂದನೇ ಹಿಡ್ಕೋಬೇಕು ಅಳತೆನ. ನೋಡಿ, ಇದರಲ್ಲಿ ಅಷ್ಟೇ ಇಲ್ಲಿಗಿದೆ ಅರ್ಧ ಇಂಚ್ ಎಕ್ಸ್ಟ್ರಾ ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಇಟ್ಕೋಬೇಕು. ನೋಡಿ, ಒಂದು 1/4 ಇಂಚ್ ಲೂಸ್ ಬಿಟ್ಟು ನಾವು ಮಾರ್ಕಿಂಗ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಇಲ್ಲಿಗಿದೆ ಮಾರ್ಕಿಂಗ್. ಅದು ನಾವು ಅರ್ಧ ಇಂಚ್ ಸ್ಟಿಚಿಂಗ್ ಮಾರ್ಜಿನ್ ತಗೊಂಡಿದ್ದೀವಿ. ಇಲ್ಲಿ ಅಷ್ಟೇ ನೋಡಿ, ಇಲ್ಲಿವರೆಗೂ ತೋಳಿದೆ, ಅರ್ಧ ಇಂಚ್ ಸ್ಟಿಚಿಂಗ್ ಮಾರ್ಜಿನ್ ತಗೊಂಡಿದ್ದೀವಿ. ಹಾಗೆ ನೋಡಿ ಫ್ರೆಂಡ್ಸ್, ಇದಕ್ಕೊಂದು ಶೇಪ್ ಮಾಡೋಣ. ನೋಡಿ ಫ್ರೆಂಡ್ಸ್, ಇದು ಫ್ರಂಟ್ ಶೇಪು. ಹಾಗೆ ಸ್ಟಿಚಿಂಗ್ ಮಾರ್ಜಿನ್ ಕೂಡ 2 ಇಂಚ್ ತಗೊತಾ ಇದ್ದೀನಿ ಎಕ್ಸ್ಟ್ರಾ. ನೋಡಿ, ಇಲ್ಲಿಂದ ಫ್ರೆಂಡ್ಸ್, ಇವಾಗ ಇದನ್ನ ಕಟ್ ಮಾಡೋಣ. ಫ್ರೆಂಡ್ಸ್ ನೋಡಿ, ಇದನ್ನ ಫ್ರಂಟ್ ಶೇಪ್, ಇದು ಫ್ರಂಟ್ ಶೇಪ್ ತಗೋಬೇಕು. ಫ್ರೆಂಡ್ಸ್, ಇದು ನೋಡಿ ಪರ್ಫೆಕ್ಟ್ ತೋಳು ಯಾವ ರೀತಿ ಕಟ್ ಮಾಡೋದು, ಹಾಗೆ ಈ ಕ್ರಾಸ್ ಹಾರ್ಮೋಲ್ ಕ್ರಾಸಿಂಗ್ ಯಾವ ರೀತಿ ಮೆಜರ್ಮೆಂಟ್ ತಗೋಬೇಕು ಅನ್ನೋದು ನಾನು ಒಂದು ವಿಡಿಯೋ ಹಾಕಿದ್ದೀನಿ. ಆ ವಿಡಿಯೋದಲ್ಲಿ ನೋಡಿ ಫ್ರೆಂಡ್ಸ್, ಕಂಪ್ಲೀಟ್ ಇದೆ. ಕಂಪ್ಲೀಟ್ ಸ್ಲೀವ್ ಕಟಿಂಗ್ ವಿಡಿಯೋ ಇದೆ, ಪೇಪರ್ ಕಟಿಂಗ್ದು. ಫ್ರೆಂಡ್ಸ್, ಇವಾಗ ಬ್ಯಾಕ್ ಸೈಡಿಂದ ಕಟ್ ಮಾಡೋಣ. ನೋಡಿ, ಅಳತೆ ಬ್ಲೌಸಲ್ಲಿ ಚೆಸ್ಟ್ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ಇವಾಗ ಚೆಸ್ಟು ಹಾಗೆ ವೇಸ್ಟು ಕೂಡ ನೋಡೋಣ. ಫ್ರೆಂಡ್ಸ್, ಈ ಥರ ಬಟ್ಟೆ ಸುಕ್ಕಿದ್ದಾಗ ಭಾಳ ನೀಟಾಗಿ ಈ ಥರ ಇಟ್ಕೊಂಡೇ ತಗೋಬೇಕು. 19 ಇಂಚಿಂದ ನೋಡಿ, 19 ಅಂದರೆ 38 ಆಗುತ್ತೆ ಟೋಟಲ್. ಇದು 38 ಚೆಸ್ಟಿನ ಬ್ಲೌಸು. ಹಾಗೆ ವೇಸ್ಟ್ ಎಷ್ಟಿದೆ ಅಂತ ನೋಡೋಣ. ಫ್ರೆಂಡ್ಸ್, ವೇಸ್ಟ್ ಬಂದು 30 ಇಂಚ್ ಇದೆ ನೋಡಿ, 30 ಇಂಚು. ಹಾಗೆ 38 ಇಂಚು ಚೆಸ್ಟ್ ಇದೆ. 38 ಚೆಸ್ಟ್ ಇದೆ. 38 4 ಭಾಗ ಮಾಡಿದರೆ ಎಷ್ಟಾಗುತ್ತೆ? 9 18 36, 9.5 ಬರುತ್ತೆ ನೋಡಿ ಫ್ರೆಂಡ್ಸ್. 9.5 ಒಂದು ಪಾರ್ಟ್ ಬರುತ್ತೆ. ಹಾಗೆ ಲೆಂತ್ ನೋಡೋಣ. ಬ್ಲೌಸಿನ ಲೆಂತು ಬೇಕು ನಮಗೆ. ಫ್ರೆಂಡ್ಸ್ 13.5 ಇದೆ ಉದ್ದ, ಬ್ಲೌಸ್ ಉದ್ದ 13.5 ಇದೆ ನೋಡಿ ಇದು.
ಫ್ರೆಂಡ್ಸ್ 13.5 ಉದ್ದ ಬ್ಲೌಸ್ ಉದ್ದ, ಹಾಗೆ ಚೆಸ್ಟ್ ಬಂದು 30 ಇಂಚಿದೆ. ಈಗ ನೋಡಿ ಫ್ರೆಂಡ್ಸ್, ಫಸ್ಟ್ ಬ್ಯಾಕ್ ಪಾರ್ಟ್ ಮಾತ್ರ ಕಟ್ ಮಾಡ್ತಾ ಇದ್ದೀನಿ. ನಾವು ಅರ್ಧ ಇಂಚು ಬಾಟಮ್ಗೆ ಸ್ಟಿಚಿಂಗ್ ಮಾಡೋದಕ್ಕೋಸ್ಕರ ಅರ್ಧ ಇಂಚ್ ಮಾರ್ಕಿಂಗ್ ಮಾಡ್ಕೊತಾ ಇದ್ದೀನಿ ಇಲ್ಲಿ. ಹಾಗೆ ಫ್ರೆಂಡ್ಸ್ ನೋಡಿ 13.5 ಉದ್ದ ಇದೆ. 13.5 ಉದ್ದ ಮೇಲ್ಗಡೆ ಅರ್ಧ ಇಂಚು ಶೋಲ್ಡರ್ಗೆ ಸ್ಟಿಚಿಂಗ್ ಮಾರ್ಜಿನ್ ಸೇರಿ 14 ಇಂಚ್ ತಗೊಂತ ಇದ್ದೀನಿ ನಾನು ಟೋಟಲ್ಲು. ಫ್ರೆಂಡ್ಸ್ ಇದು ಬ್ಯಾಕ್ ಸೈಡು ನೆಕ್ ವಿಡ್ತ್ ಬಂದು 2 ಕಾಲು ಇಡ್ತಾ ಇದ್ದೀನಿ ಫ್ರೆಂಡ್ಸ್ ನಾನು. ಶೋಲ್ಡರ್ ಬಂದು ಅಳತೆ ಬ್ಲೌಸಲ್ಲಿ ಎಷ್ಟಿದೆಯೋ ಅಷ್ಟೇ ಇಡೋಣ, ಇಲ್ಲ ಅಂದರೆ ಸ್ವಲ್ಪ ಕಮ್ಮಿ ಮಾಡೋಣ. ಇದು ಭಾಳ ಜಾಸ್ತಿ ಇದೆ ಶೋಲ್ಡ್ರು, ಯಾಕಂದರೆ ಬ್ಯಾಕ್ ನೆಕ್ಕು ಭಾಳ ಡೀಪ್ ಬರೋದ್ರಿಂದ ಸ್ವಲ್ಪ ಕಮ್ಮಿ ಇಡ್ತೀನಿ. ನೋಡಿ ಇದು 3.25 ಇದೆ, 3.25 ಇಡ್ತಾ ಇದ್ದೀನಿ ನಾನು. ಇದನ್ನು ಜಾಸ್ತಿ ಆಗುತ್ತೆ ಫ್ರೆಂಡ್ಸ್. ನೋಡಿ ಶೋಲ್ಡ್ರು ಇದು ಅಳತೆ ಬ್ಲೌಸ್ ಪ್ರಕಾರ ಜಾಸ್ತಿ ಇದೆ. ನೋಡಿ ನಾನು ಟೋಟಲ್ 5.25 ಇಡ್ತಾ ಇದ್ದೀನಿ ಶೋಲ್ಡ್ರು. ಫ್ರೆಂಡ್ಸ್ ನೋಡಿ ಇದಕ್ಕೊಂದು ಲೈನ್ ಹಾಕಂತ ಇದ್ದೀನಿ. ಅಳತೆ ಬ್ಲೌಸಲ್ಲಿ ಜಾಸ್ತಿ ಇದೆ ಫ್ರೆಂಡ್ಸ್ ಇದು, ಹಾಗಾಗಿ ಶೋಲ್ಡರ್ ಡ್ರಾಪ್ ಆಗುತ್ತೆ. ಇದು ನಾವು ಬ್ಯಾಕ್ ನೆಕ್ ಜಾಸ್ತಿ ಡೀಪ್ ಇಟ್ಟಾಗ ಶೋಲ್ಡರ್ ಡ್ರಾಪ್ ಆಗುತ್ತೆ, ಹಾಗಾಗಿ ಶೋಲ್ಡರ್ ನಾನು ಕಮ್ಮಿ ಇಟ್ಟಿದ್ದೀನಿ, 5.25 ಇಟ್ಟಿದ್ದೀನಿ ಫ್ರೆಂಡ್ಸ್ ಶೋಲ್ಡರ್ ನಾನು. ಹಾಗೆ ಚೆಸ್ಟ್ ಮಾರ್ಕಿಂಗ್ ಮಾಡ್ಕೊಳ್ಳೋಣ. ನೋಡಿ ನಾವು ಚೆಸ್ಟ್ ಬಂದು 9.25 ಬರುತ್ತೆ. ಹಾಗೆ ವೇಸ್ಟ್ ಬಂದು ಫ್ರೆಂಡ್ಸ್ ನೋಡಿ 30 ಇಂಚ್ ಇದೆ. 30ರಲ್ಲಿ 4 ಭಾಗ ಮಾಡಿದರೆ 7.25 ಬರುತ್ತೆ. 7.25 1 ಇಂಚು ಟಕ್ಸಿಗೆ, ಹಾಗೆ 2 ಇಂಚು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ. ಫ್ರೆಂಡ್ಸ್ ಇವಾಗ ನಮಗೆ ಮೆಜರ್ಮೆಂಟ್ ಸಿಕ್ತು. ಇವಾಗ ನಾವು ಆರ್ಮೋಲ್ ಎಷ್ಟಿದೆ ಅಳತೆ ಬ್ಲೌಸಲ್ಲಿ ನೋಡೋಣ. ಅಂದರೆ ನೋಡಿ ಅಳತೆ ಬ್ಲೌಸಲ್ಲಿ ಎಷ್ಟಿದೆಯೋ ಅಷ್ಟೇ ಇಡಬೇಕು. ಅಂದರೆ ಈ ಥರ ಅಳತೆ ಬ್ಲೌಸ್ನ ಫ್ರೆಂಡ್ಸ್ ನಾವು ಸ್ಟಿಚಿಂಗ್ ನೋಡಿ ಇಲ್ಲಿ ಮಾರ್ಜಿನ್ ಏನು ನಾವು ಬಿಟ್ಟಿದ್ದೀವಲ್ಲ ಇಲ್ಲಿಗೆ ಇಟ್ಕೋಬೇಕು ಅಳತೆಗೆ. ನೋಡಿ ಇಷ್ಟಕ್ಕೆ ಬರುತ್ತೆ ಇದು, ಇಲ್ಲಿಗಿದೆ. ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಇಟ್ಟಿದ್ದೀನಿ ಮೇಲ್ಗಡೆಗೆ ನಾನು. ಫ್ರೆಂಡ್ಸ್ ಇದಕ್ಕೂ ಸರಿ ಇದಿಲ್ಲ ಅಂತ ನೋಡ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನೋಡಿ ಇದಕ್ಕೆ ಒಂದು ಸೇಪ್ ಮಾಡೋಣ ಬ್ಯಾಕ್ ಸೈಡ್ಗೆ. ಫ್ರೆಂಡ್ಸ್ ಇದು ಅಳತೆ ಬ್ಲೌಸ್ ಪ್ರಕಾರ ಕರೆಕ್ಟಾಗಿ ಇದೆಯಲ್ಲ ಅಂತ ಚೆಕ್ ಮಾಡ್ಕೊಳ್ಳೋಣ. ನೋಡಿ ಸ್ವಲ್ಪ ಜಾಸ್ತಿ ಬರ್ಬೋದು ಇದು, ಏನಕ್ಕಂದರೆ ನಾವು ಶೋಲ್ಡ್ರ್ ಕಮ್ಮಿ ಮಾಡಿದ್ದೀವಿ ಇದಕ್ಕಿಂತ. ಇದರಲ್ಲಿ ಈ ಅಳತೆ ಬ್ಲೌಸ್ಗಿಂತ ಶೋಲ್ಡ್ರು ಕಮ್ಮಿ ಮಾಡಿದ್ದೀವಿ ನಾವು. ಕಮ್ಮಿ ಮಾಡೋದ್ರಿಂದ ಜಾಸ್ತಿ ಆಗುತ್ತೆ ಇವಾಗ. ನೋಡಿ 1/4 ಇಂಚ್ ಜಾಸ್ತಿ ಬರ್ತಾ ಇದೆ. ಅಳತೆ ಮಾಡಿ ತೋರಿಸ್ತೀನಿ ನಾನು ನಿಮಗೆ. ನೋಡಿ ಆರ್ಮೋಲ್ ಎಷ್ಟಿದೆ ಅಂತ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ 7.25 ಇದೆ ಆರ್ಮೋಲ್. ಇದು 7.25 ಅಂದರೆ 15 ಆಗುತ್ತೆ. ನೋಡಿ ಅರ್ಧ ಇಂಚು ನಾವು ಮೇಲ್ಗಡೆ ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಬಿಡಬೇಕಾಗುತ್ತೆ. ಇಲ್ಲಿ ನಾವು ಇದರಲ್ಲೇ ಬಿಟ್ಟಿದ್ದೀವಿ. ನೋಡಿ ಫ್ರೆಂಡ್ಸ್ 1/4 ಇಂಚಿನಷ್ಟು ಜಾಸ್ತಿ ಇದೆ. ನಾವು ಸ್ಟಿಚಿಂಗ್ನಲ್ಲಿ ಸರಿ ಮಾಡ್ಕೊತೀವಿ ಅದನ್ನು. ಒಟ್ಟು ಇದಕ್ಕಿಂತ 1/4 ಇಂಚ್ ಜಾಸ್ತಿ ಬರುತ್ತೆ. ಏನಕ್ಕೆ ಜಾಸ್ತಿ ಬರುತ್ತೆ ಅಂದರೆ ಅಳತೆ ಬ್ಲೌಸ್ಗಿಂತೂ ನಾವು ಶೋಲ್ಡ್ರು ಅದು ಇಲ್ಲಿಗಿತ್ತು, ಇಲ್ಲಿಗಿದ್ದಾಗ ಆರ್ಮೋಲ್ ಶೇಪ್ ಕಮ್ಮಿ ಬಂತು. ಬಟ್ ಶೋಲ್ಡರ್ ಡ್ರಾಪ್ ಆಗತ್ತೆ ಅಂತೇಳಿ ನಾವು ಶೋಲ್ಡ್ರ್ ಕಮ್ಮಿ ಮಾಡ್ಕೊಂಡಿದ್ದೀವಿ ಫ್ರೆಂಡ್ಸ್. ನೆಕ್ ಲೆಂತ್ ಬಂದು 9.25 ಇಡ್ತಾ ಇದ್ದೀನಿ. ಹಾಗೆ ನೆಕ್ ವಿಡ್ತ್ ಬಂದು 3 ಇಂಚ್ ಇಡ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ಬಾಟಮ್ಮು.
ಹಾಗೆ ಫ್ರೆಂಡ್ಸ್ ಇದಕ್ಕೊಂದು ರೌಂಡ್ ಶೇಪ್ ಮಾರ್ಕಿಂಗ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇವಾಗ ಕಟ್ ಮಾಡೋಣ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಫ್ರೆಂಡ್ಸ್, ನಾನು ಇದು ನೆಕ್ನ ಕಟ್ ಮಾಡ್ಕೊಳಲ್ಲ, ಬ್ಲೌಸು ಸ್ಟಿಚ್ ಮಾಡ್ಬೇಕಾದ್ರೆ ಕಟ್ ಮಾಡ್ಕೊತೀನಿ. ಏನಕ್ಕಪ್ಪ ಅಂದರೆ ನಮಗೆ ಡಿಸೈನ್ ಮಾಡೋಕ್ಕೆ ಬೇಕು, ಹಾಗಾಗಿ ಇದನ್ನು ಇವಾಗ ಕಟ್ ಮಾಡ್ಕೊಳಲ್ಲ ಬ್ಯಾಕ್ ಶೇಪು. ಯಾರಾದರೂ ಅಷ್ಟೇ ಸ್ಟಿಚ್ ಮಾಡ್ಬೇಕಾದ್ರೆ ಅದನ್ನ ಕಟ್ ಮಾಡ್ಕೊಳ್ಳೋದು ಬೆಟರು ಫ್ರೆಂಡ್ಸ್. ಇದು ಶಾರ್ಟೇಜ್ ಬರುತ್ತೆ ಲೈನಿಂಗು, ಹಾಗಾಗಿ ಇದಕ್ಕೆ ಜಾಯಿಂಟ್ ಮಾಡ್ಕೋಬೇಕು. ನಾನು ಇವಾಗ ಕಟ್ ಮಾಡಿ ತೋರಿಸ್ತೀನಿ. ನಾನು ಸ್ಟಿಚ್ ಮಾಡ್ಬೇಕಾದ್ರೆ ಜಾಯಿಂಟ್ ಮಾಡ್ಕೊತೀನಿ. ನೋಡಿ, ಇದು ಫ್ರಂಟ್ ಪಾರ್ಟಿಗೆ ನಾನು ಮಾರ್ಕಿಂಗ್ ಮಾಡಲಿಕ್ಕೆ ಹಾಕಿದ್ದೀನಿ. ಫ್ರೆಂಡ್ಸ್ ನೋಡಿ, ಒಂದು 1/4 ಇಂಚು ನಾನು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಬುಕ್ ಪಟ್ಟಿ ಹತ್ರ ಮಾರ್ಜಿನ್ಗೋಸ್ಕರ ಮಾರ್ಕಿಂಗ್ ಮಾಡ್ಕೊತಾ ಇದ್ದೀನಿ. ಫ್ರೆಂಡ್ಸ್ ನೋಡಿ, ಬ್ಯಾಕ್ ಸೈಡ್ ಏನು ಕಟ್ ಮಾಡ್ಕೊಂಡಿವಲ್ಲ ಇದನ್ನೇ ಇಟ್ಟು ನಾವು ಆರ್ಮೋಲ್ ಶೇಪಲ್ಲ ಇದಕ್ಕೆ ಮಾರ್ಕಿಂಗ್ ಮಾಡ್ಕೊಳ್ಳೋಣ. ಎಷ್ಟಿದೆಯೋ ಅಷ್ಟಕ್ಕೆ ಮಾರ್ಕಿಂಗ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಇದು ಆರ್ಮೋಲ್ ಶೇಪ್ ಮಾರ್ಕಿಂಗ್ ಮಾಡ್ಕೊತಾ ಇದ್ದೀನಿ. ಫ್ರೆಂಡ್ಸ್, ನೆಕ್ ಬಿಡ್ತು ಬಂದು 2 ಕಾಲು ಇಟ್ಟಿದ್ದೀವಿ. ಇದರಲ್ಲಿ 2 ಕಾಲೇ ಮಾರ್ಕಿಂಗ್ ಮಾಡ್ಕೊತಾ ಇದ್ದೀನಿ. ಹಾಗೆ ನೆಕ್ ಉದ್ದ ಬಂದು ಅಳತೆ ಬ್ಲೌಸಲ್ಲಿ ಎಷ್ಟಿದೆಯೋ ಅಷ್ಟೇ ಇಡೋಣ. ನೋಡಿ ಫ್ರೆಂಡ್ಸ್, ಈ ಥರ ಸ್ಕೇಲ್ ಇಟ್ಕೊಂಡ್ಬಿಟ್ರೆ ಗೊತ್ತಾಗ್ಬಿಡುತ್ತೆ ನಮಗೆ, ಈಸಿಯಾಗಿ ಹಿಡಿಬೋದು ಅಳತೆನ. ಫ್ರೆಂಡ್ಸ್ ನೋಡಿ, ಇದು 7 ಇಂಚ್ ಇದೆ. ಸಾರಿ ಫ್ರೆಂಡ್ಸ್, ಇದು 6.75 ಇದೆ ನೋಡಿ ಉದ್ದ. ಕಾಲು ಇಂಚು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಕಮ್ಮಿನೇ ಇಡಬೇಕು. ಇಲ್ಲಿ 2.5 ಮಾರ್ಕ್ ಮಾಡ್ತಾ ಇದ್ದೀನಿ. 1/4 ಇಂಚ್ ಅಲ್ಲಿಗಿಂತ ಜಾಸ್ತಿ ತಗೊಂಡಿದ್ದೀನಿ ಇಲ್ಲಿ ಕ್ರಾಸಿಗೋಸ್ಕರ. ಫ್ರೆಂಡ್ಸ್ ನೋಡಿ, ಇದಕ್ಕೆ ಒಂದು ಶೇಪ್ ತಗೊಳ್ಳೋಣ. ಇದು ಫ್ರಂಟ್ ಶೇಪು, ಫ್ರಂಟ್ ಆರ್ಮೋಲು. ಹಾಗೆ ಇದಕ್ಕೊಂದು ರೌಂಡ್ ಶೇಪ್ ಮಾರ್ಕಿಂಗ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಇವಾಗ ಅಳತೆ ಬ್ಲೌಸಲ್ಲಿ ಟಕ್ಸ್ ಬಾಟಮ್ ಟಕ್ಸ್ ಪಾಯಿಂಟ್ ಎಷ್ಟು ಇದೆ ಅಂತ ನೋಡ್ಕೊಳ್ರಿ. ಇಲ್ಲಿ ನೋಡಿ, ಇಲ್ಲಿಗಿದೆ. ಬೆಲ್ಟಿಂದ ಮೇಲ್ಗಡೆ ಇರುತ್ತಲ್ಲ ಇಲ್ಲಿಗೆ. ಫ್ರೆಂಡ್ಸ್ ನೋಡಿ, ಫಸ್ಟ್ ಟಕ್ಸ್ ಪಾಯಿಂಟ್ ಎಲ್ಲಿ ಬರುತ್ತೋ ನೋಡ್ಕೋಬೇಕು. ಅದು ಒಂದು ನೋಡಿ, ಇದು 9.5 ಹಿಡಿದಿದ್ದಾರೆ ಅವರು. 9.5 ಫ್ರೆಂಡ್ಸ್ ನೋಡಿ, 11.5 ಇದೆ. 11.5 ಅಂದರೆ ಸ್ಟಿಚಿಂಗ್ ಮಾರ್ಜಿನ್ ಸೇರಿ ನಾವು 12.5 ಮಾರ್ಕಿಂಗ್ ಮಾಡ್ಕೋಬೇಕು. ನೋಡಿ, ಶೋಲ್ಡ್ರಿಂದ 12.5 ಒಂದು ಮಾರ್ಕಿಂಗ್ ಮಾಡ್ಕೊತಾ ಇದ್ದೀನಿ. ಹಾಗೆ ಇಲ್ಲಿಂದ 3 ಇಂಚಿಗೆ ಒಂದು ಮಾರ್ಕಿಂಗ್ ಮಾಡ್ಕೊತಾ ಇದ್ದೀನಿ. ಮೂರು ಇಂಚ್ ಒಂದು ಮಾರ್ಕಿಂಗ್ ಮಾಡ್ಕೊಂಡಿದ್ದೀನಿ. ಇದು ಟಕ್ಸ್ ಪಾಯಿಂಟಿಗೆ. ಹಾಗೆ 39 ಚೆಸ್ಟ್ ಇದೆ. ಇದಕ್ಕೆ ನಾವು
3 ಇಂಚ್ ಟಕ್ಸ್ ಇಡ್ತಾ ಇದ್ದೀನಿ ಫ್ರೆಂಡ್ಸ್. ನಾನು 3 ಅಂದರೆ 1.5 ಇಂಚ್ ಬರುತ್ತೆ. ಇಲ್ಲಿಂದ ಟಕ್ಸು 3 ಇಂಚ್ ಇಲ್ಲಿಂದ ಇಲ್ಲಿಗೆ. ಹಾಗೆ 9 ಇಂಚಿಗೆ ಇಲ್ಲಿಂದ ಮೇಲ್ಗಡೆಗೆ ಒಂದು 2.5 ಇಂಚ್ ಇಡೋಣ ಟಕ್ಸು. ಫ್ರೆಂಡ್ಸ್, ಇಲ್ಲಿ 1/4 ಇಂಚು ಕ್ರಾಸಿಗೆ ಒಂದು ಲೈನ್ ಹಾಕಂತ ಇದ್ದೀನಿ ನೋಡಿ, ಬೆಲ್ಟಿಗೋಸ್ಕರ. ಇಲ್ಲಿ ಬೆಲ್ಟ್ ಕಟ್ಟಿಗೆ ಕ್ರಾಸಿಗೋಸ್ಕರ. ಹಾಗೆ ಇಲ್ಲಿ ಒಂದು ಟಕ್ಸ್ ಬರುತ್ತೆ. ಇವೆರಡರ ಮಧ್ಯದಲ್ಲಿ ಒಂದು ಟಕ್ಸಿಗೆ ಒಂದು ಮಾರ್ಕಿಂಗ್ ಮಾಡ್ಕೋಬೇಕು ನೋಡಿ. 5 ಇಂಚಿದೆ, 2.5 ಒಂದು ಮಾರ್ಕಿಂಗ್ ಮಾಡ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್ ನೋಡಿ, ಈ ಆರ್ಮೋಲು ಸೇಪಲ್ಲಿ ನಾವು ಫಸ್ಟ್ ಫ್ರಂಟ್ ಕ್ರಾಸ್ ಇದೆಯಲ್ಲ, ಅಲ್ಲಿ ಒಂದು ಸೆಂಟ್ರಿ ಬರೋಂಗೆ ಒಂದು ಟಕ್ಸ್ ಹಿಡಿಬೇಕು ಇಲ್ಲಿ. ಹಾಗೆ ಫ್ರೆಂಡ್ಸ್, ಇಲ್ಲಿ ಒಂದು ಟಕ್ಸ್ ಬರುತ್ತೆ. ಫ್ರೆಂಡ್ಸ್, ಇವಾಗ ನೋಡಿ ಚೆಸ್ಟ್ ಎಷ್ಟಿದೆ? 30 ಇದೆ. ನಮಗೆ ಇದು 7.5 ಬರಬೇಕು. ನಮಗೆ ರೆಡಿ 7.5 ಬೇಕು. ಹಾಗಾಗಿ ನೋಡಿ ಫ್ರೆಂಡ್ಸ್, ಇಲ್ಲಿ 3.5 ಇದೆ ನೋಡಿ. ಇಲ್ಲಿ 3.5 ಇದೆ, ತೋರಿಸ್ತೀನಿ. 3.5 ಇಲ್ಲಿದೆ. 3.5 ಪ್ಲಸ್ ಇಲ್ಲಿಂದ ಮತ್ತೆ ತಗೊಂಡಾಗ 7 ಇಂಚು 7.5 ಇಲ್ಲಿ ಬರುತ್ತೆ. 7.5 30 ಚೆಸ್ಟ್ ಇಲ್ಲಿ ಬರುತ್ತೆ ಫ್ರೆಂಡ್ಸ್. ಇದು ಫ್ರೆಂಡ್ಸ್, ಇವಾಗ ಕಟ್ ಮಾಡೋಣ. ಫ್ರೆಂಡ್ಸ್, ಇಲ್ಲಿಗೆ ಟಕ್ಸಿಗೆ ಮಾರ್ಕಿಂಗ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಇವಾಗ ಇದಕ್ಕೆ ಬೆಲ್ಟ್ ಕಟ್ ಮಾಡೋಣ. ಬೆಲ್ಟ್ ಯಾವ ರೀತಿ ಕಟ್ ಮಾಡೋಣ ಅಂತ ನೋಡೋಣ. ಅಳತೆ ಬ್ಲೌಸ್ ಪ್ರಕಾರನೇ ಎಷ್ಟಿದೆ ಅಂತ. ಬೆಲ್ಟ್ ನೋಡಿ ಫ್ರೆಂಡ್ಸ್, ಇದ್ರೆ ಅಳತೆ ಬ್ಲೌಸಲ್ಲಿ ಎಷ್ಟಿದೆ ಅಂತ ತೋರಿಸ್ತೀನಿ. ನೋಡಿ, ಉಕ್ಸ್ ಪಟ್ಟಿ ಹತ್ರ ತಗೊಂಡಿದ್ದೀನಿ ನಾನು. ಉಕ್ಸ್ ಪಟ್ಟಿ ತಗೊಂಡಿದ್ದೀನಿ ಫ್ರೆಂಡ್ಸ್. ಇದು 3 ಇಂಚ್ ಇದೆ ರೆಡಿ. 3 ಇಂಚಿಗೆ ನಾವು 1 ಇಂಚ್ ಆ್ಯಡ್ ಮಾಡಬೇಕು, 4 ಇಂಚ್ ಬರುತ್ತೆ. ಹಾಗೆ ಈ ಟಕ್ಸ್ ಹತ್ರ ನೋಡ್ಕೊಳ್ಳಿ ಫ್ರೆಂಡ್ಸ್. ಟಕ್ಸ್ ಹತ್ರ ಕರೆಕ್ಟಾಗಿ ಹಿಡಿದಿಲ್ಲ ಅವರು. ಟಕ್ಸ್ ಇಲ್ಲಿ ಬರಬೇಕು. ಅಲ್ಲಿ 2 ಕಾಲಿದೆ ಫ್ರೆಂಡ್ಸ್. ಇಲ್ಲಿ 2 ಕಾಲು. ಹಾಗೆ ಇಲ್ಲಿ 2 ಇಂಚ್ ಇದೆ ನೋಡಿ. ಇಲ್ಲಿ ಫ್ರೆಂಡ್ಸ್ 4 ಇಂಚ್ ಮಾರ್ಕಿಂಗು. ಇಲ್ಲಿ 2 ಕಾಲಿದೆ. ಹಾಗಾಗಿ 1 ಇಂಚು ಸೇರಿಸಿ ನಾವು 3 ಕಾಲು ಮಾರ್ಕಿಂಗ್ ಮಾಡ್ಕೊಳ್ಳೋಣ. ಇಲ್ಲಿ 3 ಇಂಚು ಫ್ರೆಂಡ್ಸ್ ನೋಡಿ. ಇಲ್ಲಿಂದ ಈ ಲೈನಿಗೆ ಸೇರಿಸ್ಬಿಡೋಣ ಇದನ್ನ. ನೋಡಿ ಫ್ರೆಂಡ್ಸ್, ಸ್ವಲ್ಪ ಈ ಬೆಲ್ಟು ಈ ಅಳತೆ ಬ್ಲೌಸಲ್ಲಿ ಅವ್ರದ್ದು ಯಾವ ರೀತಿ ಇದೆಯೋ ಅದೇ ಥರನೇ ಬೆಲ್ಟ್ ಬರುತ್ತೆ. ಹಾಗೆ ಬೆಲ್ಟ್ ಕರೆಕ್ಟಾಗಿ ಉದ್ದ ಬೇಕಂದರೆ ನಮ್ಮದು ಚೆಸ್ಟ್ 30 ಇದೆ ಫ್ರೆಂಡ್ಸ್. ಇದು 30ಕ್ಕೆ ನಾವು ಮಾರ್ಕಿಂಗ್ ಮಾಡ್ಕೊಂಡು 30 ಪ್ಲಸ್ 2 ಅದು 7.5 ಪ್ಲಸ್ ಒಂದು 2 ಇಂಚು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ 9.5 ನೋಡಿ. ಎಕ್ಸ್ಟ್ರಾ ಎಲ್ಲ ಕಟ್ ಮಾಡಿಬಿಡ್ತೀನಿ. ನೋಡಿ ಫ್ರೆಂಡ್ಸ್, ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಮಾಮೂಲಿ ಇದು ಗೊತ್ತಾಗುತ್ತೆ ಅಂದ್ಕೊಂಡಿದ್ದೀನಿ ಎಲ್ಲರೂ. ಇದನ್ನೇನು ವಿಡಿಯೋ ಮಾಡಲ್ಲ. ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್.